ನೆನಪಿರೋದ್ರಿಂದ ಯಾರೇನು ಮಾತಾಡಿದ್ರು ಕೂಡ ನಿಮಗೆ ಧರಾವೇ ಆಸ್ವಾದಿಸಿರ್ಬಾರ್ದು. ಊರಾಗ ಏನಿರ್ಬೇಕು ಅಂತ ಕೇಳಿದ್ರೆ ಮೂರು ಹಂಚಿ ಇರ್ಬೇಕಂತ ಊರಾಗ ಬೇಕಾಗಿರ್ಬೇಕು. ಇಂಥ ಮಾಡಿದ್ರೆ ಪಾಪ ಎಲ್ಲ ಬೆಳೆದಬೇಕಂತೆ. ನಿಂದಾಗ ಹೆಂಗ್ ಮಾಡ್ತಾರೆ ಗೊತ್ತದಂದ್ರೆ ತಾಯಿ ತನ್ನ ಮಗು ಒಂದಿಷ್ಟ ಹೆಚ್ಚಿಗೆ ಮಾಡಿದ್ರ ಒಂದ್ ಹಾಳಿ ತಗೊಂಡ ಕೈ ಬಂದಂತ ಹೊರಗ್ ಚೆಲ್ಬೋದ ಕಾದಾಗ ನಿಂದಾಗ ಏನದ ಅಂತ ಕೇಳಿದ ತಮ್ಮ ನ್ಯಾಯದಿಂದ ನೆಟ್ಟಿ ತೆಗಿತಾರಂದ್ರೆ ತಾಯಿಗಿಂತ ಶ್ರೇಷ್ಠ. ಕಾಶಿಗೆ ಹೋಗುದು ಹತ್ತಿಲ್ಲ, ರಾಮೇಶ್ವರಕ್ಕೆ ಹೋಗುದು ಹತ್ತಿಲ್ಲ ಅಂತ ಕೇಳಿದ್ರೆ ನಾವೀಗ ಅಡಿಗೆ ಹೆಸರು ಇಡ್ತಿದ್ರು ಅವ್ರ ಲಕ್ಷ್ಯ ಹೇಗಿತ್ತು ಅಂತ ಕೇಳಿದ್ರೆ ತಾಯಿನ ಅಂತ ಕರಿತಿದ್ರು. ತಾಯಿ ಸಂಬೋಧನವನ್ನ ಕೊಡ್ತಿದ್ರು. ಸೇರ್ತಾನವ ಲಕ್ಷ್ಯ ಕೊಟ್ಟವಲ್ಲ ಅವನ್ ಗೀತ ಅಂತ ಕೇಳಿದ್ರ ಕೇಳೋ ಜಾನ ಶಿವದಾನ ಶಿವ ಧ್ಯಾನ ಮಾಡನ್ನ ನಿನ್ನ ಒಳಗೆ ನೀನು ತಿಳಿದು ನೋಡನ್ನ. ನೀನ್ ಏನ್ ಮಾಡುವಂತ ಕೇಳ ಶಿವ ಧ್ಯಾನ ಮಾಡಿದಂತ ಧ್ಯಾನನಾಗು ತಿಳ್ಕೊಂಡು ವ್ಯಾಪಾರ ಮಾಡು. ಇದು ಹೆಂಗದ ಅಂತ ಕೇಳಿದ್ರೆ ಶಾಶ್ವತವಾದದ್ದಲ್ಲ. ನೀನು ಜಾಗಿ ಆಗಿರಬೇಕು. ಒಂದು ಪದ್ಯ ಬಹಳ ಸುಂದರವಾಗಿದೆ. ನಾವು ಹೇಳಬೇಕು ಅನಿಸ್ತದೆ. ಯಾಕೆ ನಾವು ಬರ್ತೀವಿ ನಿಮ್ಮ ಮುಂದೆ ನಾವು ಹೇಳ್ಬೇಕಂತ ಬಂದಿರ್ತೇವೆ. ಹಾಗಾಗಿರು ನಿನ್ನೊಳಗೆ ನೀನು ತಿಳಿದ ನೋಡಣ್ಣ, ತಿಳಿದು ನೋಡ್ಕೋಬೇಕ. ತಿಳಿದಿಲ್ಲ ಅಂದ್ರೆ ಇರ್ತಿತ್ತ. ಸ್ವರ್ಜನ ಮಾಡ್ಬೇಕಾದ್ರೆ ಇಲ್ಲಿ ಏನೋ ಆಡತ್ರ ಹತ್ತಂಗಿಲ್ಲ, ತನ್ನೊಳಗೆ ತಾನೇ ಇರ್ಬೇಕು. ಲೆಂಗಕ್ಕೆ ನೋಡ್ರಿ ಮನುಷ್ಯನ ಪೂಜಾ ಅಂತ ಬಹಳ ಶ್ರೇಷ್ಠ ಇರ್ಬೇಕು. ಮಾನಸ ಪೂಜಾ ಹೊರಗಿನ ಕ್ರಿಯೆಗಳಿಗಿಂತ ಹೊರಗಿನ ಕ್ರಿಯೆ ಬಹಳ ಶ್ರೇಷ್ಠ ಇರ್ತವೆ. ನೀರು ಹಾಕದಂಗ ಮಾಡ್ತಿರ್ಬೇಕು. ಮನಸ್ಸು ಹೂವು ತಂದು ಏರಿಸ್ತಿರ್ಬೇಕು. ಎಲ್ಲಿ ಮನಸ್ಸನ್ನೇ ಪ್ರಿಯರ ಆಗ್ಬೇಕಾಗಿತ್ತು ಅಂದ್ರೆ ಹೊರಗೆ ಎಷ್ಟು ಅವಶ್ಯಕತೆ ಅದಲ್ಲ ಅದಕ್ಕಿಂತ 10 ಪಟ್ಟು ಅವಶ್ಯಕತೆ ಅದ. ಅದಕ್ಕೆ ಶ್ರೇಷ್ಠವಾದಂತ ರಾಜನ ಮಗಳು ಶ್ರೇಷ್ಠ ಆಗಿರಲಿಲ್ಲ. ಹೊರಗಿನ ಪ್ರಪಂಚ ಏನದಲ್ಲ ಇದನ್ನ ಮರೆತು ನನ್ನೊಳಗೆ ನಾನು ತಿಳ್ಕೊಂಡೆ ನನ್ನ ಬೇಕಾದ ಗಂಟೆನ ಮಾಡ್ಕೊಂಡೆ. ಯಾರು ಹೇಳಿದ್ರೆ ಗೊತ್ತಿದೆ ಸುಮಾರು ನನ್ನೊಳಗೆ ನಾನು ತಿಳ್ಕೊಂಡೆ ನನ್ನ ಗಂಡ ಬೇಕಾದ ಗಂಡನ ಮಾಡ್ಕೊಂಡೆ. ದುರ್ಗೋವಿಂದನ ಗಂಡ ಮಾಡ್ಕೊಂಡ್ರು. ಮುಂದೆ ರಾಜ ಕನ್ಯಾ ವಿಚಿತ್ರ ನಮ್ಮ ಮನೆತನದೊಳಗೆ ಹಿಂಗಾಗಬಾರದು. ಕೃಷ್ಣ ಮೂರ್ತಿ ತಗೊಂಡು ಅವನಿಗೆ ಬರೀ ಝಳಕ ಹಾಕೊಂಡು ನೀನು ಹೊಡೆದರೆ ವಿಶ್ವವಾಗುವುದಯ್ಯ, ನೀನು ಹೊಡೆದರೆ ಈ ಪದಾರ್ಥ ಇಕ್ಕುವುದಯ್ಯ ಕೂಡಲ ಸಂಗಮದೇವ. ಕೈ ಹಾಕಿದ್ರ ಹಾವು ಕಡಿತೈತಿ, ಹಾವು ಕಡಬೇಕು ಸಾಯ್ತಾರ ಅಂತಿಲ್ಲ. ಆ ಹಾವು ಏನಾಗಿತ್ತು ಅಂತ ಹೇಳಿದ್ರೆ ಕರೆಕ್ಟ್ ಕಮಲಾಗಿ
ಎಲ್ಲಾರನ್ನೂ